ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಭೀಷ್ಮರ ಪರಾಕ್ರಮ, ಶ್ರೀಕೃಷ್ಣ ಭೀಷ್ಮರನ್ನ ಕೊಲ್ಲೋದಕ್ಕೆ ಉದ್ಯುಕ್ತನಾಗೋದು, ಮತ್ತು ಅರ್ಜುನನ ಪುರುಷಾರ್ಥ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭಗವಂತ ಶ್ರೀಕೃಷ್ಣ ನೋಡ್ತಾನೆ, ಪಾಂಡವರ ಸೈನ್ಯದ ಪ್ರಧಾನ ರಾಜರೆಲ್ಲ ಓಡ್ ಹೋಗ್ತಾ ಇದ್ದಾರೆ. ಅರ್ಜುನ ಯುದ್ಧದಲ್ಲಿ ತಣ್ಣಗಾಗ್ತಾ ಇದ್ದಾನೆ. ಅಂದರೆ ಅವನು ಯುದ್ಧ ಮಾಡುವಂಥ ಆ ಒಂದು ಜೋಶ್ ಅಂತ ಹೇಳ್ತೀವಲ್ವ, ಅದಿಲ್ಲ ಅವನಿಗೆ. ಈಗ ಅವನಲ್ಲಿರುವಂಥ ಉತ್ಸಾಹ ಕಡಿಮೆ ಆಗ್ತಾ ಇದೆ, ಅವನ ಶಕ್ತಿ ಕಡಿಮೆ ಆಗ್ತಾ ಇದೆ. ಅವನು ಯುದ್ಧ ಮಾಡೋ ರೀತಿ ನೋಡಿ ಅವನು ತಣ್ಣಗಾಗ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ಅವನಿಗೆ. ಮತ್ತು ಭೀಷ್ಮರಿದಾರಲ್ಲ, ಅದಕ್ಕೂ ಆಪೋಸಿಟ್ಟು ಪ್ರಚಂಡರಾಗ್ತಾನೆ ಹೋಗ್ತಾ ಇದ್ದಾರೆ. ಸಿಕ್ಕದವ್ರನ್ನೆಲ್ಲ ಅವರು ಕೊಂದು ಹಾಕ್ತಾ ಹೋಗ್ತಾ ಇದ್ದಾರೆ. ಈ ಒಂದು ವಿಷಯ ಅವನಿಗೆ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಈಗ ಸಾತ್ಯಕಿ ಬೇರೆ ರಾಜರನ್ನೆಲ್ಲ ಯಾಕೆ ಓಡ್ ಹೋಗ್ತಾ ಇದ್ದೀರಾ, ಇದು ಪುರುಷರ ಧರ್ಮ ಅಲ್ಲ ಅಂತೆಲ್ಲ ಅವರು, ಪುರುಷರ ಧರ್ಮ ಅಲ್ಲ, ನಿಮ್ಮ ಪ್ರತಿಜ್ಞೆಯನ್ನು ಬಿಡಬೇಡಿ, ನೀವು ಧರ್ಮದ ಪಾಲನೆಯನ್ನು ಮಾಡಿ ಅಂತೆಲ್ಲ ಹೇಳ್ತಾ ಇದ್ದದನ್ನು ಕೇಳಿಸ್ಕೊಳ್ತಾನಲ್ಲ ಭಗವಂತ. ಅದಕ್ಕೆ ಅವನು ಸಾತ್ಯಕಿಯನ್ನು ಪ್ರಶಂಸೆ ಮಾಡ್ತಾ ಹೇಳ್ತಾನೆ, ನೀನು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ, ಓಡ್ ಹೋಗ್ಲಿ ಬಿಡು, ಓಡೋರು ಓಡೋಗ್ಲಿ, ನಿಂತಿರೋರು ನಿಂತೇ ಇರಲಿ, ನಾನು ಈ ಜನರನ್ನೆಲ್ಲ ನಂಬೋದಿಲ್ಲ. ಈಗ ನೋಡು, ನಾನೇ ಈಗ ಭೀಷ್ಮ, ದ್ರೋಣಾಚಾರ್ಯ ಇವರನ್ನೆಲ್ಲ ನಾನೇ ರಥದಿಂದ ಹೊಡೆದು ಕೆಳಗಡೆ ಬೀಳಿಸ್ತೀನಿ, ಮತ್ತೆ ಕೌರವ ಸೈನ್ಯದ ಒಬ್ಬೊಬ್ಬ ರಥಿಯೂ ಕೂಡ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ತನ್ನ ಸುದರ್ಶನ ಚಕ್ರವನ್ನ ಎತ್ಕೊಳ್ತಾನೆ. ಆಮೇಲೆ ಈಗ ಭೀಷ್ಮ ದ್ರೋಣರ ಪ್ರಾಣವನ್ನು ನಾನೇ ತೆಗೆದು ಧೃತರಾಷ್ಟ್ರನ ಎಲ್ಲ ಮಕ್ಕಳನ್ನು ಕೂಡ ಕೊಂದು, ಆಮೇಲೆ ಅಜಾತ ಶತ್ರುವಾದಂತಹ ಯುಧಿಷ್ಠಿರನನ್ನು ನಾನು ರಾಜನನ್ನಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇಷ್ಟನ್ನು ಹೇಳಿ ಶ್ರೀಕೃಷ್ಣ ಏನು ಮಾಡ್ತಾನೆ, ಕುದುರೆಗಳ ಲಗಾಮನ್ನು ಬಿಟ್ಟು ಬಿಡ್ತಾನೆ. ಈಗ ಸಾರಥಿಯ ಕೆಲಸವನ್ನು ಬಿಟ್ಟು ಕೈಯಲ್ಲಿ ಸುದರ್ಶನ ಚಕ್ರವನ್ನು ತಗೊಂಡು ರಥದಿಂದ ಇಳಿತಾನೆ. ಆ ಚಕ್ರದ ಪ್ರಕಾಶ ಇದೆಯಲ್ಲ, ಅದು ಸೂರ್ಯನ ಹಾಗಿತ್ತು, ಮತ್ತು ಅದರ ಪ್ರಭಾವ ವಜ್ರದ ಹಾಗೆ ಅಮೋಘವಾಗಿತ್ತು. ಅದರ ತುದಿ ಇರುತ್ತಲ್ಲ, ಅದು ಚೂಪಾಗಿ ಚೂರಿಯ ಹಾಗೆ ತುಂಬ ಚೂಪಾಗಿತ್ತು. ಭಗವಂತ ಶ್ರೀಕೃಷ್ಣ ಬಹಳ ವೇಗವಾಗಿ ಭೀಷ್ಮರ ಕಡೆಗೆ ನಡೀತಾನೆ, ಇನ್ನು ಅವ್ರನ್ನ ಕೊಲ್ಲಬೇಕು ಅಂತಂದ್ಬಿಟ್ಟು. ಅವನ ಕಾಲುಗಳ ನಡಿಗೆಯಿಂದ ಏನಾಯಿತು, ಆ ಭೂಮಿನೇ ಕಂಪನ ಆಗೋದಕ್ಕೆ ಶುರುವಾಗುತ್ತೆ. ಹೇಗೆ ಸಿಂಹ ಮದಾಂಧವಾದಂತಹ ಗಜರಾಜನ ಕಡೆ ಓಡು ಹೋಗುತ್ತೋ ಅದೇ ರೀತಿ ಅವನು ಭೀಷ್ಮರ ಕಡೆ ನಡೀತಾನೆ. ಅವನ ಶ್ಯಾಮ ವಿಗ್ರಹದ ಮೇಲೆ, ಅಂದರೆ ಅವನ ಶ್ಯಾಮವರ್ಣ ಅಲ್ವಾ ಅವನ ಶರೀರ, ಆ ವಿಗ್ರಹದ ಮೇಲೆ ಗಾಳಿಯ ವೇಗದಿಂದ ಹಾರಾಡ್ತಾ ಇರುವಂಥ ಪೀತಾಂಬರ ಹೇಗೆ ಶೋಭಿಸ್ತಾ ಇತ್ತು ಅಂತಂದರೆ, ಇಲ್ಲಿ ಒಂದು ಉಪಮಾನವನ್ನು ಕೊಟ್ಟು ಹೇಳ್ತಾರೆ, ಮೇಘದ ಕಪ್ಪು ಮೋಡಗಳಲ್ಲಿ ಮಿಂಚು ಮಿನುಗುತ್ತಿರುವ ಹಾಗಿತ್ತು. ಕೈಗಳಲ್ಲಿ ಚಕ್ರವನ್ನು ಎತ್ಕೊಂಡು ಅವನು ಬಹಳ ಜೋರಾಗಿ ಗರ್ಜನೆ ಮಾಡ್ತಾ ಇದ್ದ. ಅವನು ಕೋಪದಿಂದ ತುಂಬಿರೋದನ್ನ ನೋಡಿ ಕೌರವರ ಸಂಹಾರದ ಬಗ್ಗೆ ವಿಚಾರ ಮಾಡಿ ಎಲ್ಲ ಜೀವಿಗಳು ಕೂಡ ಆಹಾಕಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಕೌರವರು ನಿರ್ನಾಮ ಆಗೋದಂತೂ ಗ್ಯಾರಂಟಿ ಅಂತ ಎಲ್ಲರಿಗೂ ಅನ್ನಿಸ್ತಾ ಇದೆ. ಚಕ್ರದ ಜೊತೆ ಅವನನ್ನು ನೋಡಿ ಯಾವ ರೀತಿ ಅನ್ನಿಸ್ತಾ ಇತ್ತು ಅಂತಂದರೆ, ಪ್ರಳಯ ಕಾಲದಲ್ಲಿ ಸಂವರ್ತಕ ಅನ್ನುವಂಥ ಹೆಸರಿನ ಅಗ್ನಿ ಸಂಪೂರ್ಣ ಜಗತ್ತನ್ನು ಸಂಹಾರ ಮಾಡೋದಕ್ಕೆ ಉದ್ಯುಕ್ತವಾಗಿದೆಯೇನೋ, ಅಂದರೆ ರೆಡಿಯಾಗಿದೆಯೇನೋ ಅನ್ನೋ ಹಾಗಿತ್ತು. ಈಗ ಪ್ರಳಯ ಆಗುತ್ತಲ್ಲ, ಆಗ ಇಡೀ ಜಗತ್ತೇನೆ ಸುಟ್ಟು ಭಸ್ಮ ಆಗೋಗುತ್ತೆ, ಆಯಿತಾ. ಅದಕ್ಕೆ ಆ ಒಂದು ಸಮಯದಲ್ಲಿ ಯಾವ ಅಗ್ನಿ ಇರುತ್ತೆ ಅಂದರೆ ಸಂವರ್ತಕ ಅಗ್ನಿ ಅಂತಂದ್ಬಿಟ್ಟು, ಅದು ಈ ರೀತಿ ಸಂಹಾರ ಮಾಡ್ತಾ ಇದೆಯೇನೋ ಅನ್ನೋ ರೀತಿ ಅಲ್ಲಿ ಕಾಣಿಸ್ತಾ ಇತ್ತು. ಅವನು ಚಕ್ರವನ್ನು ತಗೊಂಡು ಬರ್ತಾ ಇರೋದನ್ನು ನೋಡಿ ಭೀಷ್ಮರಿಗೆ ಸ್ವಲ್ಪನೂ ಕೂಡ ಭಯ ಆಗಲಿಲ್ಲ. ಅವರು ಎರಡೂ ಕೈಗಳಿಂದ ತಮ್ಮ ಮಹಾನ್ ಧನಸ್ಸನ್ನು ಠಂಕರಿಸ್ತಾ ಭಗವಂತನಿಗೆ ಹೇಳ್ತಾರೆ, ದೇವೇಶ್ವರನೇ ಬಾ ಬಾ, ಜಗದಾಧಾರನೇ ಬಾ, ನಾನು ನಿನಗೆ ನಮಸ್ಕರಿಸ್ತೀನಿ. ಚಕ್ರಧಾರಿ ಮಾಧವನೇ, ಈ ದಿನ ಬಲವಂತವಾಗಿ ನನ್ನನ್ನು ಈ ರಥದಿಂದ ಕೊಂದು ಬೀಳಿಸು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಅವನ ಕೈಯಿಂದ ಸಾಯೋದಕ್ಕೆ ರೆಡಿಯಾಗಿದ್ದಾರೆ ಭೀಷ್ಮ, ಆಯಿತಾ. ಸಂಪೂರ್ಣ ಜಗತ್ತಿನ ಸ್ವಾಮಿ, ಎಲ್ಲರಿಗೂ ಕೂಡ ಶರಣಾಗತಿಯನ್ನು ಕೊಡುವಂಥವನು, ಅಂದರೆ ಯಾರಿಗೆ ಬೇಕಾದರೂ ಆಸರೆ ಕೊಡುವಂಥವ್ನು ನೀನು. ನಿನ್ನ ಕೈಯಿಂದ ಈ ದಿನ ನಾನೇನಾದರೂ ಸತ್ತರೆ ಇಹಲೋಕ ಮತ್ತು ಪರಲೋಕದಲ್ಲೂ ಕೂಡ ನನಗೆ ತುಂಬ ಒಳ್ಳೆಯದಾಗುತ್ತೆ, ಕಲ್ಯಾಣವಾಗುತ್ತೆ. ಭಗವಂತ ಸ್ವತಃ ನೀನೇ ನನ್ನನ್ನು ಕೊಲ್ಲೋದಕ್ಕೆ ಬಂದು 3 ಲೋಕದಲ್ಲೂ ಕೂಡ ನನ್ನ ಗೌರವವನ್ನು ನೀನು ಹೆಚ್ಚಿಸಿದೀಯಾ. ನಿನ್ನ ಕೈಯಲ್ಲಿ ಸಾಯೋದು ಅಂತಂದರೆ ಸಾಮಾನ್ಯ ಅಲ್ಲಪ್ಪ, ನೀನೇ ನನ್ನನ್ನು ಕೊಲ್ಲೋಕೆ ಬಂದಿದ್ಯಾ ಅಂತಂದರೆ 3 ಲೋಕದಲ್ಲೂ ಕೂಡ ನನ್ನ ಗೌರವ
ಇನ್ನು ಹೆಚ್ಚಾಗತ್ತೆ ಅಂತಂದ್ಬಿಟ್ಟು ಭಗವಂತನನ್ನ ಹೊಗಳ್ತಾ ಇದ್ದಾರೆ ಭೀಷ್ಮರು. ಯಾಕೆ ಅಂತಂದ್ರೆ ಈಗ ಭಗವಂತನೇ ಸ್ವಯಂ ಬರ್ತಾ ಇದ್ದಾನೆ ಕೊಲ್ಲೋದಕ್ಕೆ ಅಂತಂದ್ರೆ ಅದಕ್ಕಿಂತ ಪುಣ್ಯ ಇನ್ನೇನಿದೆ. ಯಾಕಂದ್ರೆ ಭಗವಂತನ ಕೈಯಲ್ಲಿ ಯಾರು ಸಾಯ್ತಾರೋ ಅವರಿಗೆ ಈ ಲೋಕ ಅಲ್ಲ ಪರಲೋಕದಲ್ಲೂ ಕೂಡ ಒಳಿತೇ ಆಗುತ್ತೆ, ಕಲ್ಯಾಣವೇ ಆಗುತ್ತೆ ಅನ್ನೋದು ಭೀಷ್ಮಾಚಾರ್ಯರಿಗೆ ಗೊತ್ತಿರುತ್ತೆ. ಅದರಿಂದ ಭಗವಂತನನ್ನ ಆಹ್ವಾನಿಸ್ತಾ ಇದ್ದಾನೆ, ನನ್ನನ್ನ ಕೊಲ್ಲು ಅಂತಂದ್ಬಿಟ್ಟು. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.